ಸ್ವತಂತ್ರ ತನಿಖಾ ಸಂಸ್ಥೆಗಳಿಂದ ದಾಳಿ ಮತ್ತು ಎಲೆಕ್ಟ್ರೋಲ್ ಬಾಂಡ್ನ ಖರೀದಿ ಇದರ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ದಾಳಿಗಳಿಗೆ ಒಳಗಾಗಿದೆ, ಅದರಲ್ಲೂ 30 ಟಾಪ್ ಡೋನರ್ ಕಂಪ್ನಿಗಳಲ್ಲಿ ನಾನು ಮಾತಾಡ್ತಿರೋದು. ಅತ್ಯಂತ ಹೆಚ್ಚಿನ ಮಟ್ಟದ ದೇಣಿಗೆಯನ್ನು ಕೊಟ್ಟಿದ್ದಾರಲ್ಲ ಥ್ರೂ ಎಲೆಕ್ಟ್ರೋಲ್ ಬಾಂಡು, ಅಂಥ 30 ಕಂಪ್ನಿ ನೂರಾರಿವೆ. ಅದರಲ್ಲಿ 30 ಕಂಪ್ನಿ ಆಯ್ಕೆ ಮಾಡಿಕೊಂಡು ಆ ಟಾಪ್ 30ರಲ್ಲಿ 14 ಈ ಥರ ದಾಳಿಗೊಳಗಾದ್ಮೇಲೆ ಈ ರೀತಿ ಡೊನೇಷನ್ ಕೊಟ್ಟಿವೆ ಅಂತ. ಇದೊಂದು ಭಾಗ. ಇದರಲ್ಲಿ ಎರಡನೇ ಭಾಗ ಏನು ಹೇಳಿ, ದಾಳಿಗೆ 14 ಕಂಪ್ನಿ ಒಳಗಾಗ್ತವೆ ಅಂದಾಗ ಉಳಿದವ್ರಿಗೊಂದು ಭಯ ಬಂದ್ಬಿಡುತ್ತೆ. ಭಯ ಬರುತ್ತೆ ರೀ, ಏನೋ ಆ ಕಡೆ ಈ ಕಡೆ ಒಂದು ಮಿಸ್ಟೇಕ್ ಇರುತ್ತೆ, ನಾನು ಅಲ್ಲಗಳಿಯಲ್ಲ, ಹಾಗಾದ್ರೆ ಬಿಟ್ಬಿಡ್ಬೇಕಾ ಅವರನ್ನು? ನೋ, ಅವ್ರಿಗೇನು ತೆರಿಗೆ ಇದೆಯೋ ವಸೂಲಿ ಮಾಡ್ಕೊಳ್ಳಿ. ಬ್ಲ್ಯಾಕ್ ಮನಿ ಮಾಡಿದಾನ ವಸೂಲಿ ಮಾಡಿ, ವೈಟ್ ಮಾಡಿ, ಅದನ್ನು ಟ್ಯಾಕ್ಸ್ ಕಟ್ಸ್ಕೊಳ್ಳಿ, ತಕರಾರಿಲ್ಲ. ಯಾವಾಗ ಈ ಥರ ಕಂಪ್ನಿಗಳ ಮೇಲೆ ದಾಳಿ ಆಗುತ್ತೋ ಉಳಿದ ಕಂಪ್ನಿಗಳು ಏನಾಗ್ತವೆ ಹೇಳಿ, ನಮ್ಗೆ ಯಾಕೆ ಬೇಕಪ್ಪ ದಾಳಿಗೊಳಗಾಗೋದು, ಕೊಟ್ಬಿಡೋಣ. ಎಷ್ಟು ಕೊಡ್ಬೇಕು ಸ್ವಾಮಿ, ತೊಗೊಳ್ಳಿ ಬಾಂಡ್. ಇದು ನಡೆದಿದೆಯಾ ಇಲ್ಲಿ ಅಂತ. DLF ಕಮರ್ಷಿಯಲ್ ಡೆವಲಪರ್ಸ್ ರಾಜಕೀಯ ಪಕ್ಷಗಳಿಗೆ ಒಟ್ಟು 130 ಕೋಟಿ ರೂಪಾಯಿಗಳ ದೇಣಿಗೆ ಕೊಟ್ಟಿರೋ ಕಂಪ್ನಿ ಇದು. ರಿಯಲ್ ಎಸ್ಟೇಟ್ ವ್ಯವಹಾರದ DLF ಕಂಪನಿ ಮೇಲೆ CBI ರೇಡ್ ಆಗುತ್ತೆ. 2019ರಲ್ಲಿ CBI ರೇಡ್, 2023ರಲ್ಲಿ ಇಡಿ ತನಿಖೆ ನಡೆಯುತ್ತೆ. CBI ದಾಳಿ ಕೂಡ ಆಗಿದೆ. 130 ಕೋಟಿ ದೇಣಿಗೆ ಕೊಡ್ತಾರೆ ಇವರು. ಶಿಕ್ಷೆ ಆಗಿದ್ದು ಕೇಳಿದ್ರಾ, ವಸೂಲಿ ಮಾಡಿದ್ದು ಕೇಳಿದ್ರಾ, ಕಪ್ಪು ಹಣ ಆಚೆ ಬಂತಾ, ಟ್ಯಾಕ್ಸ್ ಕಟ್ಟಿದ್ರಾ ಕಟ್ಟಿಲ್ವಾ, ವಿ ಡೋಂಟ್ ನೋ. ತನಿಖೆ ನಡೀತಾನೇ ಇದೆ. ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ 4 ವರ್ಷಗಳಲ್ಲಿ ಒಟ್ಟು 123 ಕೋಟಿ ದೇಣಿಗೆಯನ್ನು ಇವರು ಕೊಟ್ಟಿದ್ದಾರೆ. ವಿದೇಶಿ ವಿನಿಮಯ ಫಾರಿನ್ ಎಕ್ಸ್ಚೇಂಜ್ ಆ್ಯಕ್ಟ್ ಇದರ ಅಡಿಯಲ್ಲಿ ಇವ್ರ ಮೇಲೆ ಕೇಸ್ ಆಗುತ್ತೆ. 2022ರಲ್ಲಿ ಜಿಂದಾಲ್ ಕಂಪನಿಗೆ ಸೇರಿದ 11 ಕಡೆ ಇಡಿ ರೇಡ್ ಆಗುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಥರ ರೇಡ್ ಆದಾಗ ಮಾಧ್ಯಮ ಏನು ಮಾಡ್ತವೆ ಹೇಳಿ, ಜಿಂದಾಲ್ ಸಂಸ್ಥೆಯ ಮೇಲೆ 11 ಕಡೆ ದಾಳಿ ನಡೆದಿದೆ, ಇಡಿ ಅಧಿಕಾರಿಗಳ ಶೋಧ ಕಾರ್ಯ, ಬೆಳಿಗ್ಗೆ 15 ಕಾರುಗಳಲ್ಲಿ ಬಂದಿದ್ದರು, ಬೇರೆ ಬೇರೆ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ, ಓದ್ತೀವಲ್ವಾ ಈ ಥರ ಅಂತ ಹೇಳಿದ ತಕ್ಷಣ ನಿಮಗೇನಾಗುತ್ತೆ ಹೇಳಿ, ಆ ಸಂಸ್ಥೆಗೆ ಸಹಜವಾಗಿ ಒಂದು ಭಯ ಬರುತ್ತೆ. ಅಯ್ಯೋ ಯಾಕೆ ಬೇಕು, ಏನು ಮಾಡಿರಬಹುದು, ಕೊಟ್ಟರು 123 ಕೋಟಿ ದೇಣಿಗೆ ಇನ್ 4 ಇಯರ್ಸ್. 123 ಕೋಟಿ ದೇಣಿಗೆ ಕೊಟ್ಟರು, ಆಮೇಲೆ ಶಿಕ್ಷೆ ಆಗಿದ್ದು ಕೇಳಿದ್ರಾ, ಕಪ್ಪು ಹಣ ಆಚೆ ಬಂದಿದ್ದು ಕೇಳಿದ್ರಾ, ಗೊತ್ತಿಲ್ಲ. ತನಿಖೆ ನಡೀತಾ ಇದೆ, ನಡೀಲಿ. ಚೆನ್ನೈ ಗ್ರೀನ್ವುಡ್ ಪ್ರೈವೇಟ್ ಲಿಮಿಟೆಡ್ ಚುನಾವಣಾ ಬಾಂಡ್ ಮೂಲಕ 105 ಕೋಟಿ ದೇಣಿಗೆ ಕೊಡ್ತಾರೆ. 2021ರಲ್ಲಿ ಆದಾಯ ತೆರಿಗೆ ವಂಚನೆ ಸಂಬಂಧ IT ದಾಳಿಯಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ, ಇವರು ವಂಚಿಸಿದ್ದಾರೆ ಅಂತ 2021ನಲ್ಲಿ ಇವರು ದೇಣಿಗೆ ಕೊಟ್ಟರು, 105 ಕೋಟಿ ದೇಣಿಗೆ ಕೊಟ್ಟರು. ಅಂದರೆ ಯಾವ ತೆರಿಗೆ, ಯಾವ ಹಣ ದೇಶದ ಖಜಾನೆಗೆ ಬರಬೇಕಾಗಿತ್ತೋ, ದೇಶದ ಖಜಾನೆಗೆ ಬಂದು ದೇಶದ ನಿಧಿ ಆಗಬೇಕಾಗಿತ್ತೋ, ದೇಶದ ಸಂಪನ್ಮೂಲ ವೃದ್ಧಿ ಆಗಬೇಕಾಗಿತ್ತೋ, ದೇಶದ ಬೆಲೆ ಏರಿಕೆ ಕಡಿಮೆ ಆಗಬೇಕಾಗಿತ್ತು. ಹೌದು, ಅದೇ ನಿಜ ಅಲ್ವೇನ್ರಿ? ಈಗ ನಿಮಗೆ ಆದಾಯ ನಿಮಗೆ ಒಂದು ದೇಶಕ್ಕೆ ಜಾಸ್ತಿ ಆದಾಗ ಸಹಜವಾಗಿ ನಿಮಗೆ ಬೆಲೆ ಕಡಿಮೆ ಮಾಡೋಕ್ಕೆ ಅವಕಾಶಗಳಿರ್ತವೆ. ಯಾವಾಗ ಪಾರ್ಟಿಗಳಿಗೂ ಫಂಡ್ ಹೋಗಿ ಇವರು ಈ ಲಂಚಗಳನ್ನು ಕೊಟ್ಟು ಇವರು ಒಂದು ಕಡೆ ಇದು ಮಾಡಿದಾಗ ಆ ಹಣ ಮತ್ತೆ ಅದನ್ನು ಉತ್ಪತ್ತಿ ಮಾಡಬೇಕು ಅಂದಾಗ ಏನಾಗುತ್ತೆ ಹೇಳಿ, ಆಬ್ವಿಯಸ್ಲಿ ಬೆಲೆ ಜಾಸ್ತಿ ಆಗುತ್ತೆ. ದೇಶಕ್ಕೆ ಬರಬೇಕಾಗಿರೋದನ್ನ ಪೊಲಿಟಿಕಲ್ ಪಾರ್ಟಿಗಳು ತಿಂದುಕೊಂಡು ಕೂತ್ರೆ ಅದೇ ಅಲ್ವೇನ್ರಿ, ನಿಮ್ಗೆ ಅವಾಗ ಹಣದ ಕೊರತೆ ಬರುತ್ತೆ, ಬೆಲೆ ಜಾಸ್ತಿ ಆಗುತ್ತೆ, ತೆರಿಗೆ ಜಾಸ್ತಿ ಆಗುತ್ತೆ. ಈ ರೀತಿ ದಾಳಿಗಳನ್ನು ಮಾಡಿಕೊಂಡು ಈ ಥರ ವಸೂಲಿ ಮಾಡಲಾಗಿದೆಯಾ? ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರೀಸ್ ಹೈದರಾಬಾದ್ ಮೂಲದ ಫಾರ್ಮಾ ಸಂಸ್ಥೆ 80 ಕೋಟಿ ದೇಣಿಗೆ ಕೊಟ್ಟಿದ್ದಾರೆ. ಸಂಸ್ಥೆ ತೆರಿಗೆ ವಂಚನೆ ಮಾಡಿದೆ ಎನ್ನುವ ಆರೋಪದ ಮೇರೆಗೆ 2023ರಲ್ಲಿ IT ದಾಳಿ ಆಗುತ್ತೆ. ತೆಲಂಗಾಣದ BRS ಸರ್ಕಾರದಲ್ಲಿ ಸಚಿವೆಯಾಗಿದ್ದರು ಸಬಿತಾ ಇಂದ್ರಾ ರೆಡ್ಡಿ, ಇವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. 80 ಕೋಟಿ ದೇಣಿಗೆ ಕೊಟ್ಟರು ಇವರು. ಆಮೇಲೆ ಕೇಳಿದರೆ ಅದರ ಬಗ್ಗೆ ನ್ಯೂಸು? ನೋ. ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಸಂಸ್ಥೆಗಳು ತೆರಿಗೆ ವಂಚನೆ ಮಾಡಿದರೆ ತೆರಿಗೆ ವಸೂಲಿ ಮಾಡಿ ಅದು ಸರ್ಕಾರದ ಬೊಕ್ಕಸಕ್ಕೆ ಸೇರಲಿ. ಈ ತೆರಿಗೆ ವಂಚನೆ ಹಣ ದೇಣಿಗೆ ರೂಪದಲ್ಲಿ ಪೊಲಿಟಿಕಲ್ ಪಾರ್ಟಿಗೆ ಬರೋದಕ್ಕಲ್ಲ, ಒಂದು ವ್ಯವಸ್ಥೆಯನ್ನು ಸಂವಿಧಾನ ನಮಗೆ ಕೊಟ್ಟಿರೋದು. ನಿಜ ಅಲ್ವೇನ್ರಿ? ಇಲ್ಲಿ ತೆರಿಗೆ ವಂಚನೆ ಮಾಡಿಬಿಡ್ತೀನಿ, ನನ್ನ ಮೇಲೆ ದಾಳಿ ಆಗಿಬಿಟ್ಟಿದೆ, ಈ ಹಣ ನಾನು IT ಕಟ್ಟಿದೆ, ಈ IT ನಾನು ಕಟ್ಟಿದೆ, ತೆರಿಗೆಯನ್ನು ಇಲ್ಲಿ ತುಂಬಿದೆ, ನಾನು ಸರ್ಕಾರದ ಖಜಾನೆಗೆ ತುಂಬಿದೆ, ಇದೇ ಹಣ ತೊಗೊಂಡೋಗಿ ಪೊಲಿಟಿಕಲ್ ಪಾರ್ಟಿ ಕೊಟ್ಬಿಡ್ತೀನಿ, ನನ್ನ ಮೇಲೆ ದಾಳಿನೂ ಆಗಲ್ಲ, ನನ್ನ ಕೆಲಸಕ್ಕೂ ಸುಗಮ. ಅಥವಾ ನನ್ನ ಮೇಲೆ ದಾಳಿ ಆಗಿಬಿಡುತ್ತೆ, ಮಾಡಿಬಿಡಬಹುದು ಅನ್ನೋ ಕಾರಣಕ್ಕೆ ನಾನು ಹೋಗಿ ಮೊದಲೇ ಒಪ್ಪಿಸ್ಬಿಡೋದು, ಕಪ್ಪ ಕಾಣಿಕೆ. ಸಾಮಂತರಾಜರು ಇದ್ರಲ್ರಿ ಮೊದಲೆಲ್ಲ, ನಿನ್ನ ಮೇಲೆ ದಾಳಿ ಮಾಡಬೇಕಾ, ಹುಷಾರ್, ಕಪ್ಪ ಕಾಣಿಕೆ ತಲುಪಿಸ್ಬಿಡು, ನಿನ್ನ ಮೇಲೆ ದಾಳಿ ಮಾಡಲ್ಲ, ಇದು ಚಕ್ರವರ್ತಿಗಳ ಆಜ್ಞೆ, ಮುಗೀತಲ್ವಾ? ನೋ ಕಪ್ಪ ಕಾಣಿ. ಆಮೇಲಿಂದ ಅವನ ಮೇಲೆ ದಾಳಿ ಇಲ್ಲ, ಅವನ ಸಂಸ್ಥಾನ ಸುಭದ್ರ. ಅವನೇನು ಮಾಡ್ಬೇಕು, ಅದಕ್ಕೆ ಆ ಸಾಮಂತ ರಾಜ ಹೋಗಿ ಹಣ ಒಪ್ಪಿಸ್ಬಿಡ್ಬೇಕು ಅವ್ರಿಗೆ. 2023ರಲ್ಲಿ ದಾಳಿ ಆಗಿರೋದು, IT ದಾಳಿ. ತೆಲಂಗಾಣದ BRS ಸರ್ಕಾರ ಇತ್ತು. ಆಮೇಲಿಂದ ಇವರು ಕೊಟ್ಟಿದ್ದಾರೆ ಹಣ, ಅಲ್ಲಿಂದ ಆಚೆಗೆ ನಾವು ನ್ಯೂಸ್ ಕೇಳಲಿಲ್ಲ. IFB ಆಗ್ರೋ ಲಿಮಿಟೆಡ್ ಸ್ಯಾನಿಟೈಸರ್ ಮತ್ತು ಪ್ರೋಬಯೋಟಿಕ್ಸ್ ತಯಾರಿಕೆಯಲ್ಲಿ ಮುಂಚೂಣಿಯ ಸಂಸ್ಥೆ ಇದೆ. ಚುನಾವಣಾ ಬಾಂಡ್ಗಳ ಮೂಲಕ 92 ಕೋಟಿ ರೂಪಾಯಿಗಳ ದೇಣಿಗೆಯನ್ನು ಇವರು ಕೊಟ್ಟಿದ್ದಾರೆ.
2023ರಲ್ಲಿ ತೆರಿಗೆ ವಂಚನೆ ಕೇಸ್ನಲ್ಲಿ GST ಅಧಿಕಾರಿಗಳು ದಾಳಿ ಮಾಡ್ತಾರೆ. ದಾಳಿಗೆ ದಾಳಿ, ದೇಣಿಗೆಗೆ ದೇಣಿಗೆ. ಇದು ದೇಣಿಗೆನಾ ಅಥವಾ ಲಂಚನ? ಲಂಚವೇ ದೇಣಿಗೆ ಆಗೋಯ್ತಾ ಈ ದೇಶದಲ್ಲಿ? ಲಂಚನೇ ದೇಣಿಗೆ ಆಗೋಯ್ತಾ? ಕಪ್ಪು ಹಣ ತರ್ತೀವಿ ಅಂಥೇಳಿ ಕಪ್ಪು ಹಣದ ಮೂಲಕನೇ ತಿಜೋರಿ ತುಂಬಿಕೊಳ್ಳುವ ಕೆಲಸ ಆಯಿತಾ ದೇಶದ್ದಲ್ಲ, ಪಕ್ಷಗಳದ್ದು. ಇನ್ನೊಂದು ಯೋಚನೆ ಮಾಡಿ, ಮುಂದೊಂದು ನಿಮಗೆ ಇದಕ್ಕೊಂದು ಚಿಕ್ಕದೊಂದು ಇಕ್ವೇಷನ್ ಕೊಡ್ತೀನಿ ನಾನು ನಿಮಗೆ. ಒಂದು ಕಡೆ ದಾಳಿ ಆಗುತ್ತೆ ಅಂದಾಗ ಯಾರ ಅಧೀನದಲ್ಲ ಸಂಸ್ಥೆಗಳಿವೆ, ಯಾರ ನಿಯಂತ್ರಣದಲ್ಲಿವೆಯೋ ಆ ಬೈಕ್ ತಾನೇ ಮಾಡಿರೋಕ್ಕೆ ಸಾಧ್ಯ, ಅವ್ರಿಗೆ ತಾನೇ ಹಣ ಹೋಗಿರೋಕ್ಕೆ ಸಾಧ್ಯ. ಬೇರೆಯವ್ರಿಗೆ ಯಾಕೆ ಕೊಡ್ತಾರೆ ಅವರು? ಬೇರೆಯವ್ರಿಗೆ ಕೊಟ್ಟರೆ ಸೇಫ್ ಆಗಿಬಿಡ್ತಾರೆ ಅವರು? ಆಗಲ್ಲ. ಆ ಕ್ಯಾಲ್ಕುಲೇಷನ್ ಬಿಡ್ತಾ ಇದ್ದೀನಿ. NCC ಲಿಮಿಟೆಡ್ ಹೈದರಾಬಾದ್ ಮೂಲದ ಕಂಪನಿ 60 ಕೋಟಿ ದೇಣಿಗೆ ಕೊಟ್ಟಿದ್ದಾರೆ ಇವರು. 2022ರಲ್ಲಿ ತೆರಿಗೆ ವಂಚನೆ ಕೇಸಲ್ಲಿ ಇವ್ರ ಮೇಲೂ IT ದಾಳಿ ಆಗಿತ್ತು. IT ದಾಳಿ ದೇಣಿಗೆ ಇದನ್ನು ಏನ್ರಿ ಅಂತಾರೆ? ದೇಶದ ಇತಿಹಾಸದಲ್ಲೇ ಇಂಥ ಒಂದು ಕೇಸ್ ನಾವು ನೋಡಿರಲ್ಲ ರೀ. ನೋ, ನೆವರ್. ಏನಂತಾರೆ ಹೇಳಿ? ಇಲ್ಲಿ ದಾಳಿ ಮಾಡ್ತೀನಿ, ಅಲ್ಲಿ ಹಣ ಕೊಟ್ಬಿಡು, ನಾನು ಸುಮ್ಮನಿರ್ತೀನಿ ಅಂತನಾ? ಇಲ್ಲಪ್ಪ. ನಿಮ್ಗೆ ಅಂಥ ಇಂಟ್ರೆಸ್ಟ್ ಇದ್ದರೆ ಇದೇ ಸಂಸ್ಥೆಗಳು ಇಷ್ಟು ಜನಕ್ಕೆ ಶಿಕ್ಷೆ ಕೊಟ್ಟಿರಲಿ, ಅವ್ರ ತೆರಿಗೆ ಹಣ ಏನಿತ್ತು ಅದನ್ನು ಕಟ್ಟಿಸ್ಕೊಂಡಿರಲಿ. ದೇಶದ ಸಂಪತ್ತದಾಗಬೇಕಾಗಿತ್ತು. ಪಕ್ಷದ ಸಂಪತ್ತು ಆಗ್ಬಿಟ್ಟಾಗ ಯಾರಿಗೆ ಲಾಭ? ಅದೇ ಎಲೆಕ್ಷನ್ ಟೈಮ್ಗಳಲ್ಲಿ 500 ಕೊಟ್ಟೆ, 1000 ಕೊಟ್ಟೆ, 200 ಕೊಟ್ಟೆ, ಕುಕ್ಕರ್ ಕೊಟ್ಟೆ, ಬಟ್ಟೆ ಕೊಟ್ಟೆ, ಸ್ಯಾರಿ ಕೊಟ್ಟೆ, ಇಷ್ಟೇ ಮುಗಿದೋಯ್ತು, ಅಲ್ಲಿಗೆ ಸಮಾನ ಆಗೋಯ್ತು. ಈ ಬೆಲೆ ಏರಿಕೆ ಮರ್ತು ಬಿಡ್ತಾರೆ. ಅಕ್ಕಿಗೆ, ಬೇಳೆಗೆ, ಗೋಧಿಗೆ, ಪೆಟ್ರೋಲ್ಗೆ, ಡೀಸೆಲ್ಗೆ, ಗ್ಯಾಸ್ ಸಿಲಿಂಡರ್ಗೆ ಆ ಕ್ಷಣದ್ದು ಅಷ್ಟೇ ಮುಗಿದೋಯ್ತು ಅಲ್ಲಿಗೆ. ಈ ರೀತಿ ಮಾಡಿಕೊಂಡು ಏನು ನಡೆದಿದೆ ಇಲ್ಲಿ? ಪ್ರಾದೇಶಿಕ ಪಕ್ಷಗಳಿಗೆ ಬಂದಿರೋ ಪಾಲು ಹೇಳ್ತಾ ಇತ್ತು. ತೃಣಮೂಲ ಕಾಂಗ್ರೆಸ್ 1609 ಕೋಟಿ, ಭಾರತ ರಾಷ್ಟ್ರ ಸಮಿತಿ 1214 ಕೋಟಿ, ಬಿಜು ಜನತಾದಳ 775 ಕೋಟಿ 50 ಲಕ್ಷ, ದ್ರಾವಿಡ ಮುನ್ನೇತ್ರ ಕಳಗಂ DMK 639 ಕೋಟಿ, YSRP 337 ಕೋಟಿ, TDP 218.88 ಕೋಟಿ, ಶಿವಸೇನಾ 159 ಕೋಟಿ. ಈ ಥರ ಪ್ರಾದೇಶಿಕ ಪಕ್ಷಗಳದ್ದು ಬರ್ತಾ ಹೋಗುತ್ತೆ. ಅನೇಕ ಪಕ್ಷಗಳಿವೆ. ನಿಮಗೆ ಇಲ್ಲಿ ಪ್ರಶ್ನೆ ಬರೋದು ನಮಗೇನು ಅಂತ ಹೇಳಿದ್ರೆ, ಈ ರೇಡ್ ಅನ್ನೋದು ಹಣ ವಸೂಲಿ ಮಾಡುವ ಒಂದು ಅಸ್ತ್ರ ಆಯಿತಾ? ಇದು ಬರೀ ಕೇಂದ್ರದ ಸ್ವತಂತ್ರ ಸಂಸ್ಥೆಗಳು ಮಾತ್ರ ಮಾಡಿರೋ ದಾಳಿಗಳಲ್ಲ, ರಾಜ್ಯ ಮಟ್ಟದ ಸಂಸ್ಥೆಗಳ ಕಡೆಯಿಂದನೂ ಕೂಡ ಈ ದಾಳಿಗಳಾಗಿದೆ. ಯಾರ ಆಳ್ವಿಕೆಯಲ್ಲಿ ಈ ದೇಶದ ಹೆಚ್ಚು ರಾಜ್ಯಗಳಿದ್ವು, ಎಲ್ಲಿ ಯಾರ್ಯಾರು ಹೆದರಿಸಿದ್ದಾರೆ, ಆ ಡೀಟೇಲ್ಸ್ ಬೇಕಾದ್ರೂ ಕೊಡೋಣ, ಅದು ಬೇರೆ ವಿಚಾರ. ಇಲ್ಲಿ ಪ್ರಶ್ನೆ ಏನು ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ಅಸ್ತ್ರವನ್ನು ಇಟ್ಕೊಂಡು ಒಂದು ಕಡೆ ಎಲೆಕ್ಟ್ರೋಲ್ ಬಾಂಡ್ ಅನ್ನೋ ಒಂದು ಯೋಜನೆಯನ್ನು ಶುರು ಮಾಡಿಕೊಂಡು ಅತ್ಯಂತ ಟ್ರಾನ್ಸ್ಪರೆಂಟಾಗಿ ಈ ವ್ಯವಸ್ಥೆ ಇರುತ್ತೆ, ಹಿಂದೊಂದು ಯಾವುದೂ ಸರಿ ಇರಲಿಲ್ಲ, ಇವರೇ ಹೇಳೋದು, ಹಿಂದೊಂದು ಯಾವುದೂ ಸರಿ ಇರಲಿಲ್ಲ, ಅತ್ಯಂತ ಪಾರದರ್ಶಕ ವ್ಯವಸ್ಥೆ ಇದು, ಇಲ್ಲಿ ಹಣ ಬರುತ್ತಲ್ಲ ಬ್ಯಾಂಕ್ ಮೂಲಕ ಇರುತ್ತೆ ರೀ, ಬ್ಯಾಂಕ್ ಮೂಲಕ ಇರುತ್ತೆ. ಹಿಂದೆಲ್ಲ ಹಾಗೆ ಕೈಲಿ ತೊಗೊಂಬಿಡೋರು, ಯಾವುದೋ DD ಕೊಟ್ಬಿಡೋರು, ಅದರಲ್ಲೆಲ್ಲ ಸರಿಯಾಗಿ ಅರ್ಥ ಆಗ್ತಿರಲಿಲ್ಲ. ಈಗ ನಾವು ಕ್ಲಿಯರಾಗಿ ತೊಗೋತಾ ಇದ್ದೀವಿ ಅಂತ ಹೇಳಿ ಬ್ಯಾಂಕ್ ಮೂಲಕನೇ ತೊಗೊಂಡು ಬ್ಯಾಂಕ್ ಮೂಲಕನೇ ಇವಾಗ ಮಾಹಿತಿಗೆ ಸುಪ್ರೀಂ ಕೋರ್ಟ್ ಗಡುವು ಕೊಡಬೇಕು. ಇಲ್ಲಿ ಹಣ, ನಾನು ಇಷ್ಟೊತ್ತು ಏನು ಹೇಳಿದೆ ಅಂದರೆ, ಯಾವ ಕಂಪನಿಗಳಿಂದ ಪೊಲಿಟಿಕಲ್ ಪಾರ್ಟಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಹಣ ಹೋಗಿದೆ, ಜೊತೆಗೆ ಟಾಪ್ 30 ಡೋನರ್ಸಲ್ಲಿ ಅಗ್ರ 30 ಜನ ದಾನಿಗಳ ಪಟ್ಟಿಯಲ್ಲಿ 14 ಜನರ ಮೇಲೆ ಅಥವಾ 14 ಸಂಸ್ಥೆಗಳ ಮೇಲೆ ಈ ITನೋ EDನೋ CBI ದಾಳಿಗಳಾಗಿದೆ, ಅಥವಾ ರಾಜ್ಯ ಮಟ್ಟದ ಸಂಸ್ಥೆಗಳ ದಾಳಿ ಕೂಡ ಆಗಿದೆ. ತದನಂತರದಲ್ಲಿ ಆ 14 ಸಂಸ್ಥೆಗಳಿಂದ ದೇಣಿಗೆ ಹೋಗಿದೆ. ಇನ್ನು 16 ಜನ ಇಲ್ವೇನ್ರಿ, ಅವರ ಮೇಲೆ ದಾಳಿ ಆಗಿರಲಿಲ್ಲ, ಅವ್ರು ಕೊಟ್ಟಿಲ್ವಾ ಅನ್ನಬಹುದು. ಬೈಕು ಕೊಟ್ಟಿರ್ಬೋದಲ್ಲ, ಬೈಕ್ ಟಾಪ್ ಡೋನರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ರೀ, ಎಲ್ಲ ದೇಣಿಗೆದಾರರ ಬಗ್ಗೆ ನಾನು ಮಾತಾಡ್ತಿಲ್ಲ ಇಲ್ಲಿ. ಟಾಪ್ ಡೋನರ್ಸ್ ಕತೆ ಇದಾದರೆ ಕೊಡ್ತಾರೆ ದೇಣಿಗೆ ಕೊಟ್ಟಿರೋದು ಅಪರಾಧ ಅಲ್ಲ, ಅದರ ಪ್ರಮಾಣ ಇದೆಯಲ್ಲ ಇದು ಗಾಬರಿ ಹುಟ್ಟಿಸ್ತಾ ಇದೆ. ಇದು ವೈಟ್. ಮತ್ತು ಲಾಸ್ಟ್ ಕಂಪನಿಯಿಂದನೂ ನಿಮಗೆ ಹಣ ಕೊಡ್ಬೋದು ನೀವು ಅಂತ ಹೇಳಿದ್ರೆ ಯಾರು ಕೊಟ್ಬಿಡ್ತಾರೆ? ನಮ್ಮನೆಗೆ ಊಟಕ್ಕಿಲ್ಲ ಅಂದರೆ ನಾವು ಮನೆ ಮಾರ್ಬಿಟ್ಟು ದಾನ ಕೊಡ್ತೀವೇನ್ರಿ? ಇದೆಯಾ ಲಾಜಿಕ್ ಇದರಲ್ಲಿ? ಹಾಗಾಗಿ ಒಂದು ಹೆದರಿಸಿ ಬೆದರಿಸಿಯೂ ಕೂಡ ಎಲೆಕ್ಟ್ರೋಲ್ ಬಾಂಡ್ಗೆ ಹಣ ಪಡೆದುಕೊಳ್ಳುವ ಕೆಲಸ ನಡೆದಿದೆಯಾ? ಈಗ ಕಂಪನಿಗಳಿವೆ, ಪಕ್ಷಗಳಿಗೆ ದೇಣಿಗೆ ಹೋಗಿದೆ ಅಂತ ಇದೆ, ಒಂದೊಂದು ಪಕ್ಷಕ್ಕೆ ಬಂದಿರುವ ದೇಣಿಗೆ ಪ್ರಮಾಣ ಕೂಡ ಇದೆ. ಆದರೆ ಯಾವ ಸಂಸ್ಥೆ ಯಾವ ಪಕ್ಷಕ್ಕೆ ದೇಣಿಗೆ ಕೊಟ್ಟಿದೆ ಆ ಮಾಹಿತಿ ಬರಬೇಕಾಗಿದೆ.